ಫ್ರೆಂಡ್ಸ್, ರೀಸೆಂಟ್ ಆಗಿ ಜಿಯೋ ಪಾಲಿಟಿಕಲ್ ಅಲ್ಲಿ ಒಂದು ದೊಡ್ಡ ಇವೆಂಟ್ ಆಗಿದೆ. ಅಂತಂದ್ರೆ ಡೊನಾಲ್ಡ್ ಟ್ರಂಪ್ನವರು 9 ವರ್ಷಗಳ ನಂತರ ಚೀನಾಗೆ ವಿಸಿಟ್ ಮಾಡ್ತಾರೆ. ಅಂತಂದ್ರೆ ನಮಗೆ ವರ್ಲ್ಡ್ ಅಲ್ಲಿ ಬಿಗ್ಗೆಸ್ಟ್ ಟೂ ಪವರ್ಸ್ ಯಾವತ್ತಂತಂದ್ರೆ ಒಂದು ಅಮೆರಿಕ ಮತ್ತೊಂದು ಚೀನಾ ಬರುತ್ತೆ. ಇವರು ಫ್ರೆಂಡ್ಶಿಪ್ ಅಲ್ಲಿ ಇದ್ರೆ ಇಡೀ ಎಕನಾಮಿ ಚೆನ್ನಾಗಿರುತ್ತೆ. ಇಬ್ರು ಕಿತ್ತಾಡ್ಕೊಂತ ಇದ್ರೆ ಇಡೀ ವರ್ಲ್ಡ್ಗೆ ಒಂಥರ ಟೆನ್ಷನ್ ಇಲ್ಲ, ಎಕನಾಮಿ ಇಂಪ್ಯಾಕ್ಟ್ ಆಗುತ್ತೆ. ಬಟ್ 9 ವರ್ಷಗಳ ಆದ್ಮೇಲೆ ಫೈನಲಿ ಡೊನಾಲ್ಡ್ ಟ್ರಂಪ್ ಅವರು ಚೀನಾಗೆ ವಿಸಿಟ್ ಮಾಡ್ತಾರೆ. ಈ ಮೀಟಿಂಗ್ ಇಂದ ಯಾಕೆ ಅಷ್ಟು ನಾವು ಇಂಪಾರ್ಟೆನ್ಸ್ ಕೊಡಬೇಕು, ಮತ್ತೆ ಇದು ಇಂಡಿಯಾ ಮೇಲೆ ಏನು ಇಂಪ್ಯಾಕ್ಟು, ವರ್ಲ್ಡ್ಗೆ ವಾರಗಳು ಏನಾದ್ರು ರಿಸ್ಕ್ ಆಗುತ್ತಾ ಅಂತಂದ್ರೆ ಈಗ ಅಲ್ಲೆಲ್ಲಿ ವಾರಗಳು ನಡೀತಾ ಇದ್ದಾವೆ, ಅವೆಲ್ಲ ಏನಾದರೂ ಕಡಿಮೆ ಆಗುತ್ತಾ, ಮತ್ತೆ ತೈವಾನ್ ಇಶ್ಯೂ ಏನು ಇವರು ಅಂದ್ರೆ ಈ ವಿಡಿಯೋಲ್ಲಿ ಅಲ್ಲಿ ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ. ಈ ಪೂರ್ತಿ ಫುಲ್ ಮುಗಿಯವರೆಗೂ ನೋಡಿ. ಫ್ರೆಂಡ್ಸ್, ಪ್ರೆಸೆಂಟ್ ವರ್ಲ್ಡ್ ಸಿಚುವೇಶನ್ ತುಂಬಾ ಸೆನ್ಸಿಟಿವ್ ಇದೆ. ಅಂತಂದ್ರೆ ಅಲ್ಲಲ್ಲಿ ವಾರ್ಗಳು ನಡೀತಾ ಇದ್ದಾವೆ. ರಷ್ಯಾ ಮತ್ತೆ ಉಕ್ರೇನ್ ವಾರ್ ಆಗಿರ್ಬೋದು, ಮಿಡಲ್ ಈಸ್ಟ್ ಟೆನ್ಷನ್ ಇನ್ಕ್ರೀಸ್ ಆಗ್ತಾ ಇದೆ, ಗ್ಲೋಬಲ್ ಎಕನಾಮಿ ಸ್ಲೋ ಆಗ್ತಾ ಇದೆ, ಮತ್ತೆ ಇನ್ಫ್ಲೇಷನ್ ಇನ್ಕ್ರೀಸ್ ಆಗಿದೆ, ಟೆಕ್ನಾಲಜಿ ಕಾಂಪಿಟೇಷನ್ ಡೇಂಜರ್ಸ್ ಲೆವೆಲ್ ಇದೆ. ಸೊ ಈ ಸಿಚುವೇಶನ್ ಎಲ್ಲ ಅಲ್ಲಿ ಚೀನಾ ಮತ್ತು ಅಮೆರಿಕ ರಿಲೇಷನ್ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಆಫ್ ಅಮೆರಿಕ ಒಂದು ವರ್ಲ್ಡ್ ಲಾರ್ಜೆಸ್ಟ್ ಎಕನಾಮಿ, ಚೀನಾ ಒಂದು ವರ್ಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಸೂಪರ್ ಪವರ್. ಸೊ ಇವರಿಬ್ಬರು ಫೈಟ್ ಆದರೆ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗ್ಬೋದು, ಸಪ್ಲೈ ಚೈನ್ ಡ್ಯಾಮೇಜ್ ಆಗ್ಬೋದು, ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗ್ಬೋದು, ಮತ್ತು ಎಲೆಕ್ಟ್ರಾನಿಕ್ಸ್ ಪ್ರೈಸು ಇನ್ಕ್ರೀಸ್ ಆಗಬಹುದು. ಸೊ ಎಂಟೈರ್ ವರ್ಲ್ಡ್ಗೆ ಒಂಥರ ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ಇವೆಂಟ್ ಎಂಟೈರ್ ವರ್ಲ್ಡ್ ನೋಡ್ತಾ ಇದೆ. ಅಂದರೆ ಇವರಿಬ್ಬರು ಏನೇನು ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದಾರೆ, ಏನೇನು ಇದು ಮಾಡ್ತಾ ಇದ್ದಾರೆ, ಯಾವುದ್ರ ಬಗ್ಗೆ ಯಾವುದಿಲ್ಲ. ಸೊ ಇವರಿಬ್ಬರನ್ನ ಅಂತ ಎಲ್ಲ ದೇಶಗಳು ಇಬ್ಬರನ್ನ ಈ ಮೀಟಿಂಗ್ನ ಅಬ್ಸರ್ವ್ ಮಾಡ್ತಾ ಇದೆ. ಸೊ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಸೊ ಇವೆರಡು ದೇಶಗಳ ಮಧ್ಯೆ ಎಲ್ಲದರಲ್ಲೂ ನಂಬರ್ 1 ಇದೆ. ಸೊ ಏನಾದರೂ ಇಬ್ಬರು ಕಿತ್ತಾಡ್ಕೊಂಡ್ರೆ ಮತ್ತೆ ಇಡೀ ಎಕನಾಮಿಗೆ ಎಫೆಕ್ಟ್ ಆಗುತ್ತೆ ಅಂತೇಳಿ ಅವರು ಇಡೀ ಎಲ್ಲರೂ ಅಂದರೆ ಪಾಲಿಟಿಕ್ಸ್ ಎಲ್ಲರೂ ನೋಡ್ತಾ ಇದ್ದಾರೆ ಮಾತು. ಮತ್ತು ತೈವಾನ್ ಇಶ್ಯೂ, ಇವರು ಅಮೆರಿಕದವರು ತೈವಾನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಅವರು ತೈವಾನ್ ನೀವು ಅಂದರೆ ಸೆಂಟ್ರಲ್ಲಿ ಬರಬೇಡಿ, ತೈವಾನ್ ಅವರು ಮತ್ತು ನಾವು ನೋಡ್ಕೊಳ್ಳುತ್ತೀವಿ ಅಂತೇಳಿ ಅವಾಗ ಒಂದು ಮಿನಿ ವಾರನೇ ನಡೀತು ಅಂತಂದ್ರೆ ಮಾತುಕತೆಯಲ್ಲಿ. ಸೊ ಈಗ ಸಡನ್ ಆಗಿ ಡೊನಾಲ್ಡ್ ಟ್ರಂಪ್ ಅವರು ವಿಸಿಟ್ ಮಾಡ್ತಾ ಇದ್ದಾರೆ ಅಮೆರಿಕ, ಅಂದರೆ ಚೀನಾಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಇಡೀ ವರ್ಲ್ಡ್ ಲೀಡರ್ಸ್ ಎಲ್ಲಗಳು ಅಟೆನ್ಷನ್ ಮಾಡ್ತಾ ಇದ್ದಾರೆ. ಅಂದರೆ ಇವರಿಬ್ಬರು ಏನೇನು ಮಾತುಕತೆ ನಡೆಸ್ತಾ ಇದ್ದಾರೆ, ಏನೇನಿಲ್ಲ ಅಂತೇಳಿ. ಸೊ ಎಲ್ಲರಿಗೂ ಇವೆಂಟ್ ಭಾಳ ಇಂಪಾರ್ಟೆಂಟು. ಈ ಸಮಿತ್ ಮೇನ್ ಪರ್ಪೋಸ್ ಏನು, ಈ ಸಮಿತ್ ಮೇನ್ ಗೋಲ್ ಏನಂತಂದ್ರೆ ಅವರಿಬ್ಬರ ನಡುವೆ ರಿಲೇಷನ್ಶಿಪ್ ಸ್ಟೇಬಲ್ ಮಾಡ್ಕೊಳ್ಳೋದು. ಅಂತಂದರೆ ತೈವಾನ್ ಇಶ್ಯೂ ಅಲ್ಲಿ ಅವರಿಬ್ಬರ ನಡುವೆ ಇದಾಗಿತ್ತು. ಸೊ ಮಾತುಕತೆಯಲ್ಲಿ ಒಬ್ಬರ ಮೇಲೆ ಒಬ್ಬರು ಇದು ಮಾಡ್ತಾ ಇದ್ದಾರೆ. ಸೊ ಮೇನ್ ಡಿಸ್ಕಷನ್ ಬಂದು ಟ್ರೇಡ್ ಆಗಿರ್ಬೋದು, ಈಗ ಟಾರಿಫ್ ಜಾಸ್ತಿ ಮಾಡೋದು, ಇನ್ಕ್ರೀಸ್ ಮಾಡೋದು, ಕಡಿಮೆ ಮಾಡೋದು ಆಗಲಿ, ಮತ್ತು ಟೆಕ್ನಾಲಜಿ, ಮತ್ತು AI, ತೈವಾನ್ ಇಶ್ಯೂದ ಬಗ್ಗೆ, ಸೆಕ್ಯೂರಿಟಿ ಬಗ್ಗೆ, ಎಕನಾಮಿಕ್ ಕೋಆಪ್ರೇಷನ್. ಸೊ ಅವರಿಬ್ಬರು ಕುಂತ್ಕೊಂಡು ಮಾತಾಡಿಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದು. ಅಂತಂದರೆ ನಮ್ಮ ಇಬ್ಬರು ರಿಲೇಷನ್ಶಿಪ್ ಚೆನ್ನಾಗೇ ಇದೆ ಅಂತೇಳಿ ಪಾಸಿಬಲ್, ಅಂದರೆ ಸಪ್ರೇಷನ್ ಪಾಸಿಬಲ್ ಆಗಲ್ಲ ನಮ್ಮಿಬ್ಬರ ನಡುವೆ ಅಂತೇಳಿ ಅವರು ಕುಂತು ಮಾತಾಡಿಕೊಳ್ಳುವರು. ಮತ್ತು ಇನ್ನೊಂದು ರಿಸ್ಕಿಂಗ್, ಅಂದರೆ ಚೀನಾದಿಂದ ಯಾವುದೇ ಒಂದು ಪ್ರಾಡಕ್ಟ್ ಅವರು ಅಮೆರಿಕ ಕಳಿಸ್ಬೇಕಂತಂದರೆ ಡಿಸ್ಕೌಂಟ್ ಆಗಲ್ಲ. ಸೊ ಅಂತಂತಂದರೆ ಅಮೆರಿಕನವರು ಅಷ್ಟು ಡಿಪೆಂಡೆನ್ಸ್ ಅವ್ರ ಮೇಲೆ ಆಗಿರಲ್ಲ. ಸೊ ಸೆಮಿಕಂಡಕ್ಟರ್, ಈಗ ಫಾರ್ ಎಕ್ಸಾಂಪಲ್ ಸೆಮಿಕಂಡಕ್ಟರ್ ಪ್ರೊಡಕ್ಷನ್ ಆಗಿರ್ಬೋದು, ಮತ್ತು ರೇರ್ ಅರ್ತ್ ಮೆಟೀರಿಯಲ್ ಆಗಿರ್ಬೋದು, ಅಡ್ವಾನ್ಸ್ AI ಟೆಕ್ನಾಲಜಿ ಆಗಿರ್ಬೋದು, ಇದೆಲ್ಲ ಅವರು ಅಂದರೆ ಅಮೆರಿಕದವರು ಚೀನಾ ಮೇಲೆ ಅಷ್ಟೊಂದು ಡಿಪೆಂಡೆನ್ಸ್ ಆಗಲ್ಲ. ಬಟ್ ಹಂಗಂತೇಳಿ ಇವರು ಚೀನಾದವರು ಡಿಸ್ಕೌಂಟು ಕೊಡೋಂಗಿಲ್ಲ. ಮತ್ತು ಏನಂದರೆ ಅಮೆರಿಕ ಕನ್ಸರ್ನ್ ಅಂತಂದರೆ ಚೀನಾ ಮೇಲೆ ಫುಲ್ ಡಿಪೆಂಡೆನ್ಸ್ ಆಗಬಾರದು ಅಂತ, ಒಂಥರ ಡೇಂಜರಸ್. ಅವ್ರ ಮೇಲೆ ಡಿಪೆಂಡ್ ಆಗಿದ್ರೆ ನಮಗೂ ಯಾವತ್ತೂ ಇಲ್ಲ ಒಂದು ದಿವಸ ಪೆಟ್ಟು ಬೀಳುತ್ತೆ ಅಂತೇಳಿ ಅವರು ಅಮೆರಿಕದವರು ಅಂತ ಇದೆ. ಬಟ್ ಚೀನಾ ಕನ್ಸರ್ನ್ ಅಮೆರಿಕ ಟ್ರೇಡ್, ಅವರು ಅಂದರೆ ಅಮೆರಿಕದವರು ಒಂದು ರಿಸ್ಟ್ರಿಕ್ಷನ್ ಇಡ್ತಾ ಇದ್ದಾರೆ. ಅಂದರೆ ಜಾಸ್ತಿ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಅದು ಆ ಥರ ಇರಬೇಕು, ಈ ಟಾರಿಫ್ ಜಾಸ್ತಿ ಹಾಕೋದಾಗಲಿ, ಈ ಪ್ರಾಡಕ್ಟ್ ಹಂಗೆ ಅಂತೇಳಿ ಒಂದು ರೆಸ್ಟ್ರಿಕ್ಷನ್ ಜಾಸ್ತಿ ಮಾಡ್ತಾ ಇದ್ದಾರೆ.
ಸೊ ಅಮೇರಿಕ ಮತ್ತು ಚೀನಾ ಅವರಿಬ್ಬರು ರಿಲೇಷನ್ಶಿಪ್ನ ಮತ್ತು ಅವರೆಲ್ಲ ಏನೇನು ಡಿಫೆಕ್ಟ್ ಇದೆ, ಏನೇನು ಎಲ್ಲೆಲ್ಲಿ ಅವ್ರಿಗೆ ಅಂದರೆ ಇದಾಗುತ್ತಾ ಇದೆ ಅಂತೇಳಿ ಅವರೆಲ್ಲ ಇಬ್ಬರು ಕುಂತ್ಕೊಂಡು ಸರಿ ಮಾಡ್ಕೊಂಡು ಸೊ ಬಿಸ್ನೆಸ್ ಆ್ಯಂಡ್ ಎಕನಾಮಿ ಅಂದರೆ ಎರಡು ದೇಶಗಳ ನಡುವೆ ಎಕನಾಮಿ ಮತ್ತು ಬಿಸ್ನೆಸ್ ಬಗ್ಗೆ ಏನೇನು ಮಾತಾಡ್ಕೊಂಡಿದ್ದಾರೆ ಇವೆಂಟಲ್ಲಿ ಅಂತೇಳಿ. ಈಗ ನಾವು ನೋಡುತ್ತಾ ಇರ್ಬೋದು, ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗಿದೆ ಮತ್ತು ರೂಪಾಯಿ ಫಾಲ್ ಆಗ್ತಾ ಇದೆ. ಸೊ ನಮ್ಮ ಇಂಡಿಯಾದಲ್ಲಿ ಈಗೆಲ್ಲ ನೋಡ್ತಾ ಇದ್ದಾರೆ. ಅದು ಅಂದರೆ ಇಂಡಿಯಾದಲ್ಲಿ ಅಂತಲ್ಲ, ಎಲ್ಲ ಕಡೆನೂ ಇದೆ ಅದೇ ಥರನೇ. ಇನ್ಫ್ಲೇಷನ್ ಆಗಿರ್ಬೋದು, ಎಲ್ಲ ಜಾಸ್ತಿ ಆಗಿದೆ. ಸೊ ಈ ಸಮಿತಿಯಲ್ಲಿ ಬಿಗ್ಗೆಸ್ಟ್ ಕಂಪನಿಗಳು ಅಂತಂದರೆ ಈಗ CEO ಎಲ್ಲ ಪಾರ್ಟಿಸಿಪೇಟ್ ಮಾಡಿ, ಎಕ್ಸಾಂಪಲ್ ಆ್ಯಪಲ್ ಆಗಿರ್ಬೋದು, ಬ್ಲಾಕ್ ಸ್ಟೋನ್ ಆಗಿರ್ಬೋದು, ಮತ್ತು ಟೆಲ್ಸಾದವ್ರು ಆಗಿರ್ಬೋದು, ಇವೆಲ್ಲ CEO ಕುಂತು ಮೀಟಿಂಗ್ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಬಿಕಾಸ್ ಆಫ್ ಅವ್ರದ್ದೇ ಜಾಸ್ತಿ. ಈಗ ಆ್ಯಪಲ್ ಮ್ಯಾನುಫ್ಯಾಕ್ಚರಿಂಗ್ ಚೀನಾದಲ್ಲೂ ಇದೆ, ಇಂಡಿಯಾದಲ್ಲೂ ಇದೆ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಕೊಳ್ಳೋದು, ಮತ್ತು ಸ್ಟಬಲ್ ಟ್ರೇಡ್ ಆಗಿರ್ಬೋದು, ಪ್ರೊಡಕ್ಟಲ್ ಪಾಲಿಸಿ, ಸೇಫ್ ಇನ್ವೆಸ್ಟ್ಮೆಂಟು. ಅಂದರೆ ಬಿಗ್ ಇಶ್ಯೂ ಏನಂತಂದರೆ ಅಮೇರಿಕದ ಕಂಪನಿಗಳು ಮ್ಯಾನುಫ್ಯಾಕ್ಚರಿಂಗ್ ಚೀನಾದಲ್ಲೂ ಇದೆ ಅಲ್ಲಿ. ಸೊ ಅದಕ್ಕಾಗಿ ಅವರು ಇದರಲ್ಲೂ ಫೋಕಸ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಇಬ್ಬರ ನಡುವೆ ಏನಾದರೂ ಟೆನ್ಷನ್ ಜಾಸ್ತಿ ಆದರೆ, ಮತ್ತು ಇಬ್ಬರ ನಡುವೆ ಏನಾದರೂ ವಾರ ಆಗಲಿ ಮತ್ತು ಮಾತುಕತೆಯಲ್ಲಿ ಜಾಸ್ತಿ ಇದಾಗಲಿ, ಫ್ಯಾಕ್ಟ್ರಿಗೆ ಅವರಿದ್ದು ಅಮೆರಿಕ ಏನು ಇನ್ವೆಸ್ಟ್ಮೆಂಟ್ ಮಾಡಿದ ಚಿನ್ನದಲ್ಲಿ ಆ ಫ್ಯಾಕ್ಟ್ರಿಗೆ ಎಫೆಕ್ಟ್ ಆಗ್ಬೋದು, ಎಕ್ಸ್ಪರ್ಟಿಗೆ ಎಫೆಕ್ಟ್ ಆಗ್ಬೋದು, ಜಾಬ್ಗೆ ಎಫೆಕ್ಟ್ ಆಗ್ಬೋದು. ಅದಕ್ಕೆ ಈ ಸಮಿತಿ ಎಕನಾಮಿಕ್ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಿದೆ ಅಂತ ಇಬ್ಬರು. ಅದಕ್ಕೆ ಈವೆಂಟನ್ನ ಟ್ರಂಪ್ ವಿಸಿಟ್ ಮಾಡಿ ನಮ್ಮ ಕಂಪನಿಗಳಲ್ಲಿ ಇದೆ ಅಂತೇಳಿ ಈ ಇವೆಂಟಿನ ಅದಕ್ಕೆ ಸಮಿತಿ ಎಕನಾಮಿಕ್ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡ್ಕೊಂಡು ಇಂಪಾರ್ಟೆನ್ಸ್ ಕೊಡಬೇಕಂತ ಡೊನಾಲ್ಡ್ ಟ್ರಂಪ್ನವರು ವಿಸಿಟ್ ಮಾಡಿದ್ದಾರೆ. ಸೊ ಚೀನಾ ಆ್ಯಂಡ್ ಅಮೇರಿಕ ತುಂಬ ಪವರ್ಫುಲ್ ಕಂಟ್ರಿ. ಸೊ ಒಬ್ಬರಿಗಿಂತ ಒಬ್ಬರು ಅಂದರೆ ಒಂದು ಮಾತು ಇದು ಒಂದು ಜಾಸ್ತಿ ಇದಾದರೆ ವಾರನೇ ಆಗುತ್ತೆ. ಸೊ ಮತ್ತೆ ಇನ್ನೊಂದು ಬಂದು AI ಆ್ಯಂಡ್ ಟೆಕ್ನಾಲಜಿ ವಾರ್. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಟೆಕ್ನಾಲಜಿ ವಾರ್ ಈಗ ಎಲ್ಲ ಅದೇ ನಡೀತಾ ಇದೆ ಈಗ ಫ್ರೆಂಡ್ಸ್. ನೆಕ್ಸ್ಟ್ ವರ್ಲ್ಡ್ ವಾರ್ ಏನಾದರೂ ಗನ್ನಿಂದಲ್ಲ, ಬರೀ ಟೆಕ್ನಾಲಜಿಗಳಿಂದನೇ ಆಗೋದು ವಾರ್. ಸೊ ಮೇನ್ ಕಾಂಪಿಟೇಷನ್ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಅಮೇರಿಕಾದವ್ರದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಡಿಮೆ ಇಲ್ಲ, ಮತ್ತು ಚೀನಾದವ್ರದ್ದು ಕಡಿಮೆ ಇಲ್ಲ. ಮತ್ತು ಸೆಮಿಕಂಡಕ್ಟರ್ ಚಿಪ್ಸ್ ಈಗ ಪ್ರೆಸೆಂಟು ಈ ಥರ ಭಾಳ ಇಂಪಾರ್ಟೆಂಟ್ ಅದು. ಮತ್ತು ಸೈಬರ್ ಸೆಕ್ಯೂರಿಟಿ ಆಗಿ, ಮತ್ತು ಮಿಲಿಟ್ರಿ ಟೆಕ್ನಾಲಜಿ ಆಗಿರ್ಬೋದು. ಇದೆಲ್ಲ ಅಂದರೆ ಮಿಲಿಟ್ರಿ ಟೆಕ್ನಾಲಜಿ ಅಂತಂದರೆ ಇವ್ರದ್ದು ಹಂಗೆ ಇದೆ, ಅಮೇರಿಕಾದವ್ರದ್ದು ಹಾಗೆ ಇದೆ, ಚೀನಾದವ್ರದ್ದು ಹಾಗೆ ಇದೆ. ಸೊ ಅಮೇರಿಕ ಭಯ ಏನಂತಂದರೆ ಚೀನಾ AI ಪವರ್ ತುಂಬ ಫಾಸ್ಟ್ ಆಗಿ ಗ್ರೋತ್ ಆಗ್ತಾ ಇದೆ. ಮತ್ತು ಚೀನಾ ಅವ್ರಿಗೇನು ಭಯ, ಅಮೇರಿಕ ಟೆಕ್ನಾಲಜಿ ರಿಸ್ಟ್ರಿಕ್ಷನ್ ಆಗ್ತಾ ಇದ್ದಾರೆ ಅಂತೇಳಿ. ಸೊ ಫೈನಲ್ ಆಗಿ ಹೇಳ್ಬೇಕಂದ್ರೆ AI ಡೇಂಜರ್, AI ವಾರ್. ಸೊ AI ಮಿಲಿಟ್ರಿ ಯೂಸ್ ಅನ್ಕಂಟ್ರೋಲ್ಡ್ ಆದರೆ ಸೈಬರ್ ಅಟ್ಯಾಕ್ ಆಗುತ್ತೆ. ಆಟೋನಮಸ್ ವೆಪನ್ಸ್ ಆಗಲಿ, ಮಿಸ್ಇನ್ಫಾರ್ಮೇಷನ್ ಆಗಲಿ, ಮತ್ತು ಸರ್ವೆಲೆನ್ಸ್ ಇನ್ಕ್ರೀಸ್ ಆಗ್ಬೋದು. ಸೊ ಬೋತ್ ಕಂಟ್ರೀಸ್ AI ಕೋಆಪ್ರೇಷನ್ ಬಗ್ಗೆ ಡಿಸ್ಕಷನ್ ಮಾಡಿದ್ರು. ಅಂತಂದರೆ AI ಬಗ್ಗೆ ಎಷ್ಟು ಯೂಸ್ ಮಾಡಬೇಕು, ಎಷ್ಟಿಲ್ಲ, ಮುಂದೊಂದು ದಿವಸ ನಮಗೆ ಫ್ಯೂಚರಲ್ಲಿ ಇದಾಗುತ್ತೆ ಅಂತೇಳಿ ಅವರಿಬ್ಬರು ಎರಡು ಕಂಟ್ರೀಸು ಡಿಸ್ಕಷನ್ ಮಾಡ್ಕೊಂಡ್ರು. ಈ ಥರ ಆಗ್ಬೋದು, ಈ ಥರ ಇಲ್ಲ ಅಂತ. ಸೊ AI ಭಾಳ ಇಂಪಾರ್ಟೆಂಟ್ ಎಲ್ಲದರಲ್ಲೂ. ಈಗ ಮಿಲಿಟ್ರಿ ಇವರು ಅಮೇರಿಕಾದವರು ಜಾಸ್ತಿ ಯೂಸ್ ಮಾಡ್ಕೊತಾ ಇದ್ದಾರೆ, ಚೀನಾದವರು ಜಾಸ್ತಿ ಯೂಸ್ ಮಾಡ್ಕೊತಾ ಇದ್ದಾರೆ. ಸೊ ಅದಕ್ಕಾಗಿ ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋದು ಲಿಮಿಟಲ್ಲಿ ಯೂಸ್ ಮಾಡ್ಕೊಳ್ಬೇಕು. ಮುಂದೊಂದು ದಿವಸ ನಮಗೆ ತೊಂದರೆ ಆಗುತ್ತೆ ಅಂತೇಳಿ ಇಬ್ಬರು ಈ ಮೀಟಿಂಗಲ್ಲಿ ಅವರಿಬ್ಬರು ಕುಂತ್ಕೊಂಡು ಮಾತಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಬಂದು ತೈವಾನ್ ಇಶ್ಯೂ. ಈ ತೈವಾನ್ ಇಶ್ಯೂ ಎಲ್ಲರಿಗೂ ಗೊತ್ತೇ ಇದೆ. ಈ ಟಾಪಿಕ್ಕು ಅಮೇರಿಕಾದವರಿಗೆ ಮತ್ತು ಚೀನಾದವರಿಗೆ ಒಂಥರ ಭಾಳ ತಲೆನೋವು ಅವರಿಗೆ. ಅಮೇರಿಕಾದವ್ರೇನೋ ತೈವಾನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಚೀನಾದು ಹೇಳ್ತಾ ಇದ್ದಾರೆ ನೀವು ಬರಬೇಡ್ರಿ, ತೈವಾನ್ನು ಮತ್ತು ನಾವು ನೋಡ್ಕೊಳ್ತಾ ಇದ್ವಿ, ತೈವಾನ್ ಇಸ್ ಪಾರ್ಟ್ ಆಫ್ ಚೀನಾ ಅಂತೇಳಿ ಅವರು ಹೇಳ್ತಾನೆ ಇದ್ದಾರೆ. ಬಟ್ ಅಮೇರಿಕಾದವರಿಗೆ ತೈವಾನ್ ಒಂಥರ ಫ್ರೆಂಡ್ಲಿ ಕಂಟ್ರಿ, ಬಿಕಾಸ್ ಆಫ್ ಅಲ್ಲಿ ಸೆಮಿಕಂಡಕ್ಟರ್ ಭಾಳ ಇದೆ. ಸೊ ಅದಕ್ಕೆ ಅವರಿಗೆ ಸೆಮಿಕಂಡಕ್ಟರ್ ಅವ್ರಿಗೆ ಬೇಕಾಗುತ್ತೆ. ಯಾರಿಗೆ? ಅಮೇರಿಕಾದವ್ರಿಗೆ. ಅಮೇರಿಕ ಬೆಳಿಬೇಕು ಅಂತಂದರೆ ಸೆಮಿಕಂಡಕ್ಟರ್ ಭಾಳ ಇಂಪಾರ್ಟೆಂಟ್. ಸೊ ಅದಕ್ಕೆ ಅವರು ತೈವಾನ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಒಂಥರ ಮೋಸ್ಟ್ ಡೇಂಜರಸ್ ಟಾಪಿಕ್ ಕಾಣುತ್ತೆ ಇದು. ಚೀನಾ ವ್ಯೂ ಪಾಯಿಂಟ್ ಏನು, ಅವ್ರೇನಂತ ಇದ್ದಾರೆ ತೈವಾನ್ ಇಸ್ ಪಾರ್ಟ್ ಆಫ್ ಚೀನಾ ಅಂತ ಇದ್ದಾರೆ. ಬಟ್ ಅಮೇರಿಕಾದವ್ರು ಏನಂತ ಇದ್ದಾರೆ ತೈವಾನ್ ಡೊಮೆಸ್ಟಿಕ್ ಕಂಟ್ರಿ, ಸಪೋರ್ಟ್ ಮಾಡಬೇಕು ಅಂತೇಳಿ ಅವರು. ಸೊ ಇದರಿಂದ ಮಿಲಿಟರಿ ಟೆನ್ಷನ್ ಎರಡು ದೇಶಗಳ ನಡುವೆ ಇನ್ಕ್ರೀಸ್ ಆಗ್ತಾ ಇದೆ.
ಸೊ ತೈವಾನ್ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆದರೆ ಗ್ಲೋಬಲ್ ಸೆಮಿಕಂಡಕ್ಟರ್ ಸಪ್ಲೈ ಸ್ಟಾಪ್ ಆಗ್ಬೋದು. ಯಾಕಂತಂದರೆ ಟಾಪ್ 10 ಕಂಪನಿಗಳೆಲ್ಲ ತೈವಾನ್ ದೇಶದಲ್ಲೇ ಇದೆ. ಮತ್ತು ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ಡ್ಯಾಮೇಜ್ ಆಗುತ್ತೆ, ಮತ್ತು ವರ್ಲ್ಡ್ ಎಕನಾಮಿ ಶೇಕ್ ಆಗ್ಬೋದು. ಸೊ ಬಿಕಾಸ್ ಆಫ್ ವರ್ಲ್ಡ್ ಸೆಮಿಕಂಡಕ್ಟರ್ ಪ್ರೊಡಕ್ಷನ್ ಮೇಜರ್ ಪರ್ಸೆಂಟೇಜ್ ತೈವಾನಲ್ಲಿ ಅಂತಂದ್ರೆ ಒಂದು ಟಾಪ್ 10 ಕಂಪನಿಗಳೆಲ್ಲ ಅಲ್ಲೇ ಇದ್ದಾವೆ. ಸೊ ಅದು ಅದ್ರ ಮೇಲೆ ಏನಾದರೂ ವಾರ ಆಯ್ತಪ್ಪ ಅಂತಂದರೆ ಎಲ್ಲನೂ ಪ್ರೈಸ್ ಇನ್ಕ್ರೀಸ್ ಆಗ್ಬೋದು. ಸೊ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂತಂದರೆ ಈ ಆರ್ಟಿಕಲ್ ಹೇಳುವುದು ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಎಂಟೈರ್ ಎಪಿಸೋಡು ತೈವಾನ್ ಇಶ್ಯೂನು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಅಂದರೆ ಇದು ಅಮೆರಿಕ ಆಗಲಿ ಚೀನಾ ಆಗಲಿ. ಸೊ ಅದಕ್ಕೆ ತೈವಾನ್ನ ಎಷ್ಟು ಆ ಟಾಪಿಕ್ ಎಷ್ಟು ತರಬೇಕು, ಎಷ್ಟಿಲ್ಲ, ಎಷ್ಟು ಮಾತಾಡಬೇಕಂತೇಳಿ ಇವೆಂಟಲ್ಲಿ ಅಷ್ಟೇ ಮಾತಾಡಿದ್ದಾರೆ, ಜಾಸ್ತಿ ಮಾತಾಡಿದ್ದಾರೆ. ಯಾಕಂತಂದರೆ ಅದು ಭಾಳ ಸೆನ್ಸಿಟಿವ್ ಇಶ್ಯೂ. ಆಮೇಲೆ ಚೀನಾದವರಿಗೆ, ಅಮೇರಿಕ ಅವರಿಗೆ ಅದು ಸಪೋರ್ಟ್ ಡೆಮೋಕ್ರೆಟಿಕ್ ಅಂತ ಅಂತೆಲ್ಲ ಅವ್ರು ಸಪೋರ್ಟ್ ಮಾಡ್ತಾಯಿದ್ದಾರೆ. ಸೊ ಈ ಇವೆಂಟೆಲ್ಲ ಅದ್ರ ಬಗ್ಗೆ ಜಾಸ್ತಿ ಇದು ಮಾಡೋಣ, ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಿಕೊಂಡಿದ್ದಾರೆ. ಫೈನಲ್ ಆಗಿ ಈ ಇವೆಂಟಿಂದ ಇಡೀ ವರ್ಲ್ಡಿಗೆ ಬೆನಿಫಿಟ್ ಆಗುತ್ತಾ ಇಲ್ಲ, ಇದು ಅಂದರೆ ಡಿಸಡ್ವಾಂಟೇಜ್ ಆಗುತ್ತಾ, ಮತ್ತು ನಮ್ಮ ಇಂಡಿಯಾಗೆ ಏನು ಇಂಪ್ಯಾಕ್ಟ್ ಆಗುತ್ತೆ ಈ ಇವೆಂಟಿಂದ ಅಂತ ಒಂದು ಕ್ವಶನ್. ಸೊ ಈ ನೀವು ಏನಂದರೆ ಇಂಪಾರ್ಟೆಂಟ್ ಕ್ವಶನ್, ಇಂಡಿಯಾಗೆ ಏನಾದರೂ ಬೆನಿಫಿಟ್ ಅಥವಾ ಲಾಸಾ ಅಂತೇಳಿ. ಇಂಡಿಯಾಗೆ ಬೆನಿಫಿಟ್ ಆಗುತ್ತೆ. ಯಾಕಂತಂದರೆ ಚೀನಾ ಮತ್ತು US ರಿಲೇಷನ್ಶಿಪ್ ಸ್ಟೇಬಲ್ ಆದರೆ ನಮ್ಮ ಗ್ಲೋಬಲ್ ಟ್ರೇಡು ಸ್ಮೂತ್ ಆಗಿ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಇಂಡಿಯಾಗೆ ಬರುತ್ತೆ, ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಗ್ರೋತು ಜಾಸ್ತಿ ಆಗುತ್ತೆ. ಸೊ ಎಲ್ಲೇ ವಾರ ಆದರೂ ಅಂದರೂ ಅದು ಇಂಡಿಯಾ ಮೇಲೆ ಎಫೆಕ್ಟ್ ಆಗುತ್ತೆ. ಯಾಕಂತಂದರೆ ನಮ್ಮದು ಪಾಪ್ಯುಲೇಷನ್ ಜಾಸ್ತಿ ಇದೆ. ಸೊ ನಮ್ಮದು ಅಂದರೆ ಜನಗಳ ನಮ್ಮ ಪೀಪಲ್ ಅಲ್ಲೆಲ್ಲಿ ಹೋಗಿ ವರ್ಕ್ ಮಾಡ್ತಾ ಇದ್ದಾರೆ ಬೇರೆ ಕಂಟ್ರಿಗಳಲ್ಲಿ, ಅಲ್ಲಿಗೆ ವಾರಗಳಾದರೆ ಮತ್ತು ಅಲ್ಲಿಂದ ಇಲ್ಲಿಗೆ ಬರುತ್ತಾರೆ. ಮತ್ತು ನಮಗೆ ಪೆಟ್ರೋಲ್ ಈಗ ಒಂದು ಮಿಡಲ್ ಈಸ್ಟಲ್ಲಿ ಈಗ ವಾರ ಆಗ್ತಾ ಇದೆ, ಬಟ್ ನಮಗೆ ಇಲ್ಲಿ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗ್ತಾಯಿದೆ. ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆದರೆ ಆಟೋಮೆಟಿಕ್ಕು ಎಲ್ಲ ಪ್ರೈಸೂ ಜಾಸ್ತಿ ಆಗುತ್ತೆ. ಸೊ ವರ್ಲ್ಡ್ ಯಾವಾಗ ಸ್ಟೇಬಲ್ ಆಗಿದ್ದರೆ ಎಲ್ಲ ಸ್ಟೇಬಲ್ ಆಗಿದ್ರೆ, ಎಲ್ಲ ಯಾವ ಕಡೆ ವಾರ ಆಗಲಾರ್ದಂಗಿದ್ರೆ ನಮ್ಗೆ ಇಂಡಿಯಾಗೆ ಭಾಳ ಬೆನಿಫಿಟ್ ಅದು. ಇಲ್ಲಪ್ಪ ನಮಗೆ ಯಾವ ಆರಾಮಿದೆ, ನಮಗೆ ಏನು ವಾರ ಅಂದರೆ ನಮ್ದು ಯಾವುದು ಇಲ್ಲ ಇದೆ ಅಂತಂತಂದ್ರೆ ಅದು ಬೇರೆ ಕಡೆ ವಾರ ಆಗ್ತಾ ಇದೆ ಅಂದ್ರೆ ಅದು ಆಟೋಮೆಟಿಕ್ಲಿ ಇಂಡಿಯಾಗೆ ಒಂಥರ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಇವರಿಬ್ಬರ ನಡುವೆ ರಿಲೇಷನ್ಶಿಪ್ ಭಾಳ ಇಂಪಾರ್ಟೆಂಟ್ ಅಲ್ವಾ. ಸೊ ಇಂಡಿಯಾ ಚಾಲೆಂಜಸ್ ಅಂತಂತಂದರೆ ಇಂಡಿಯಾನ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಬಿಟ್ವೀನ್, ಅಂದರೆ ಅಮೇರಿಕ ಜೊತೆನೂ ಚೆನ್ನಾಗಿರಬೇಕು, ಈ ಕಡೆ ಚೀನಾ ಜೊತೆನೂ ಚೆನ್ನಾಗಿರಬೇಕು. ಇಂಡಿಯಾ ಆಲ್ರೆಡಿ ಫುಲ್ ಸ್ಟ್ರಾಂಗ್ ಆಗಿದೆ ಪೊಸಿಷನ್, ಅಂದರೆ ಫುಲ್ ಸ್ಟ್ರಾಂಗ್ ಅಮೇರಿಕ ಜೊತೆ ಸ್ಟ್ರಾಂಗ್ ಇದೆ. ಮತ್ತು ಮೋದಿಯವರು ಪ್ರೆಸಿಡೆಂಟ್ ಜೊತೆ ಹೆಚ್ಚಿನ ಪ್ರೆಸಿಡೆಂಟ್ ಜೊತೆ ಮಾತಾಡಿದರು. ಮತ್ತು ಸೊ ಫುಲ್ಲು ಎಲ್ಲ ಸ್ಟ್ರಾಂಗ್ ಇದೆ. ಸೊ ಎಕ್ಸಾಂಪಲ್ ಸೆಮಿಕಂಡಕ್ಟರ್ ಮಿಷಿನ್ ಆಗಿರ್ಬೋದು, ನಾವು ಸೇಫ್ಟಿ ನೋಡ್ಕೊಳ್ಬೇಕು. ಸೆಮಿಕಂಡಕ್ಟರ್ ಮಿಷಿನ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಷನು, ಮತ್ತು ಡಿಫೆನ್ಸ್ ಪಾರ್ಟ್ನರ್ಶಿಪ್, ಇದೆಲ್ಲನೂ ಕಡೆ ನಾವು ಗಮನ ಕೊಟ್ಟು ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೇವೆ. ಸೊ ನಾವು ಒಬ್ಬರ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ. ಸೊ ಇವಾಗ ಸೆಮಿಕಂಡಕ್ಟರ್ ಗ್ರೋತ್ ಆಗ್ತಾ ಇದೆ, ಮತ್ತು ಡಿಫೆನ್ಸ್ ಅಂತೂ ಆಲ್ರೆಡಿ ಫುಲ್ಲು ಗ್ರೋತ್ ಆಗ್ತಾ ಇದೆ. ಸೊ ನಾವು ಬೇರೆ ದೇಶಗಳಿಂದ ಡಿಪೆಂಡ್ ಆಗಬಾರ್ದು ಅಂತೇಳಿ ಈ ಥರ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಈ ಸಮಿತಿ ವರ್ಲ್ಡ್ ಫ್ಯೂಚರ್ಗೆ ಭಾಳ ಇಂಪಾರ್ಟೆಂಟು. ಸೊ ಅಷ್ಟು ಈಸಿಯಾಗಿ ಈ ಇವೆಂಟು ಏನೋ ಹೋಗಿದ್ದಾರೆ ಅಂತಲ್ಲ, ಬಟ್ ಜಿಯೋ ಪಾಲಿಟಿಕಲಲ್ಲಿ ಈ ಇವೆಂಟ್ ಭಾಳ ಇಂಪಾರ್ಟೆಂಟು. ಸೊ ಏನೇನಾಗಿದೆ, ಚೀನಾ ಮತ್ತು US ಕಾಂಪಿಟೇಷನ್ನು ಕಂಟಿನ್ಯೂ ಆಗುತ್ತೆ ಅಂತ. ಇಬ್ಬರ ನಡುವೆ ಕಾಂಪಿಟೇಷನ್, ಯಾರು ಸೂಪರ್ ಪವರ್ ಆಗಬೇಕು ಇಡೀ ವರ್ಲ್ಡಿಗೆ ಅಂತೇಳಿ. ಮತ್ತು ಅವರಿಬ್ಬರು ಡೈರೆಕ್ಟ್ ಕಾನ್ಫ್ಲಿಕ್ಟ್ ಮಾಡೋರಲ್ಲ, ಬಟ್ ಈಗ ಸೆಂಟ್ರಲ್ ಒಬ್ಬರನ್ನ ಇಟ್ಕೊಂಡು ಕಾನ್ಫ್ಲಿಕ್ಟ್ ಮಾಡ್ಕೊಂಡು ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಎಕನಾಮಿಕ್ ಕೋಆಪರೇಷನ್ ಏನು ನೆಸಸರಿ. ಮತ್ತು ಅವರಿಬ್ಬರ ನಡುವೆ ಬರೋದು ಒಂದು ತೈವಾನ್ ಬಿಗ್ಗೆಸ್ಟ್ ರಿಸ್ಕ್. ಮತ್ತು ಫ್ಯೂಚರ್ ಮೇಜರ್ ಚಾಲೆಂಜಸ್ ಅವರಿಬ್ಬರ ನಡುವೆ, ಅಂದರೆ ಅಮೇರಿಕನೂ ಹಾಗೆ ಯೂಸ್ ಮಾಡ್ತಾ ಇದ್ದಾರೆ, ಚೀನಾನೂ ಹಾಗೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ವರ್ಲ್ಡ್ ಪೀಸ್ ಆಗಿ ಮೇಂಟೈನ್ ಮಾಡಬೇಕಂತಂದರೆ ಇವರಿಬ್ಬರ ನಡುವೆ ಕಮ್ಯುನಿಕೇಷನ್ ಭಾಳ ಇಂಪಾರ್ಟೆಂಟು, ಮತ್ತು ಇವರಿಬ್ಬರ ನಡುವೆ ಒಂದು ಸಮಿತಿಗಳು ಭಾಳ ಇಂಪಾರ್ಟೆಂಟು. ಸೊ ವರ್ಲ್ಡ್ ಪೀಸ್ಫುಲ್ ಆಗಿರ್ಬೇಕಂತಂದರೆ, ಸೊ ಫೈನಲ್ ಆಗಿ ಹೇಳ್ಬೇಕಂತಂದರೆ, ಸೊ ಅಮೇರಿಕ ಮತ್ತು ಚೀನಾ ರಿಲೇಷನ್ಶಿಪ್ ಭಾಳ ಇಂಪಾರ್ಟೆಂಟು. ಅವರ ಇಬ್ಬರ ರಿಲೇಷನ್ಶಿಪ್ ಸ್ಟೇಬಲ್ ಆಗಿತ್ತು ಅಂತಂದರೆ ಇಡೀ ವರ್ಲ್ಡಿಗೆ ಪೀಸ್ಫುಲ್ ಆಗಿರುತ್ತೆ, ಎಕನಾಮಿ ಚೆನ್ನಾಗಿರುತ್ತೆ. ಸೊ ಫೈನಲ್ ಆಗಿ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟಲ್ಲಿ ಹೇಳಿ, ಚೀನಾ ಮತ್ತು ಅಮೇರಿಕ ಫ್ಯೂಚರಲ್ಲಿ ಫ್ರೆಂಡ್ಸ್ ಆಗುತ್ತಾರಾ ಅಥವಾ ಶತ್ರುಗಳಾಗುತ್ತಾರಾ ಅಂತೇಳಿ.
ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟ್ ಆಗಿ ಜಿಯೋ ಪೊಲಿಟಿಕಲ್ ಟಾಪಿಕ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಏನಾದರೂ ತಪ್ಪಿದ್ದರೆ ಕಾಮೆಂಟಲ್ಲಿ ಹೇಳಿ, ನಾನು ಅದನ್ನು ಇಂಪ್ರೂವ್ ಮಾಡಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.